ಕರ್ಸಿವ್ ಐ ಕರ್ಸಿವ್ ಐ ಬರೆಯುವುದು ಹೇಗೆ? ಕರ್ಸಿವ್ ಐ ಬರೆಯುವುದು ಕರ್ಸಿವ್ ಐನ ಆಕಾರ ಅಥವಾ ಕರ್ಸಿವ್ ಐನ ಶೇಪು. ಕರ್ಸಿವ್ ಐನ ಶೇಪು ಈ ರೀತಿ ಇರುತ್ತದೆ. ಕರ್ಸಿವ್ ಐನ ಶೇಪು ಈ ರೀತಿ ಇರುತ್ತದೆ. ಕೆಳಗಿನ ಅಡ್ಡಗೆರೆಯಿಂದ ಇದು ಕೆಳಗಿನ ಅಡ್ಡಗೆರೆ, ಇದು ಕೆಳಗಿನ ಅಡ್ಡಗೆರೆಯಿಂದ ಒಂದು ಇಳಿಜಾರಿನ ಮೇಲಕ್ಕೆ ಸಾಗಿದ ಇಳಿಜಾರಿನ ಗೆರೆ, ಅಂದರೆ ಎಡದಿಂದ ಬಲಕ್ಕೆ ಮೇಲಕ್ಕೆ ಸಾಗಿದ ಇಳಿಜಾರಿನ ಗೆರೆಯನ್ನು ಮೇಲಿನ ಅಡ್ಡಗೆರೆಯ ತನಕ ಬರೆಯುವುದು. ಈ ಅಡ್ಡಗೆರೆ ಇದೆಯಲ್ಲ, ಈ ಅಡ್ಡಗೆರೆಯ ತನಕ ಕೆಳಗಿನಿಂದ ಮೇಲಕ್ಕೆ ಒಂದು ಇಳಿಜಾರಿನ ಮೇಲಕ್ಕೆ ಇಳಿಜಾರಿನಂತೆ ಒಂದು ಅಡ್ಡಗೆರೆಯನ್ನು ಬರೆದು ಮತ್ತೆ ಪೆನ್ನನ್ನು ಮೇಲಕ್ಕೆತ್ತದೆ. ಅದೇ ಅಡ್ಡಗೆರೆಯಿಂದ ಮೇಲಿನ ಅಡ್ಡಗೆರೆಯಿಂದ ಕೆಳಗಡೆಗೆ ಭಾಗಶಃ ಎಡ ಉಬ್ಬು ಇರುವಂತೆ ಒಂದು ಸಿ ಆಕಾರದ ಗೆರೆಯನ್ನು ಕೆಳಮುಖವಾಗಿ ಬರೆದು ಆ ಗೆರೆಯು ಕೆಳ ಅಡ್ಡಗೆರೆಯನ್ನು ತಲುಪಿದ ನಂತರ ಮೇಲಕ್ಕೆ ಒಂದು ಸಣ್ಣ ಫ್ಲಿಕ್ ರೀತಿಯಲ್ಲಿ ವಕ್ರ ರೀತಿಯಲ್ಲಿ ಬರೆದು ನಿಲ್ಲಿಸುವುದು. ಆ ನಂತರ ಇದರ ಮೇಲೊಂದು ಬಿಂದುವನ್ನು ಇಟ್ಟಾಗ ನಮಗೆ ಇಂಗ್ಲೀಷಿನ ಕರ್ಸಿವ್ ಐ ದೊರೆಯುತ್ತದೆ. ಇಂಗ್ಲೀಷಿನ ಕರ್ಸಿವ್ ಸ್ಮಾಲ್ ಕೇಸ್ ಲೆಟರ್ ಐ ದೊರೆಯುತ್ತದೆ.